ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡೋಕ್ಕೆ ಹೊರಟಿದ್ದು ಬಂದು ಚಿಕನ್ ಚಾಪ್ಸ್. ಸೊ ಸ್ಪೈಸಿ ಲೆವೆಲ್ ಬಂದು ಮೈಲ್ಡ್ ಆಗಿರುತ್ತೆ. ಬೇಕಾದ್ರೆ ನೀವು ಖಾರ ಬೇಕಂದರೆ ಸ್ವಲ್ಪ ಹಸಿಮೆಣ್ಸಿಕಾಯಿ ಜಾಸ್ತಿ ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ರೈಸ್ ಜೊತೆಗೆ ಚಪಾತಿ ಇರ್ಬೋದು, ಮುದ್ದೆ ಇರ್ಬೋದು, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ಮೊದಲಿಗೆ ಮಿಕ್ಸಿ ಜಾರಿಗೆ ನಾನು 1 ಸ್ಪೂನಷ್ಟು ಮೆಣಸು ಹಾಕ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ನಾನು ಅದಕ್ಕೆ ಒಂದು 7 ಲವಂಗ ಹಾಕ್ಕೊತಿದ್ದೀನಿ. ಮತ್ತು ಒಂದು 8 ಹಸಿಮೆಣಸಿನ್ಕಾಯಿ. ಅದಾದಮೇಲೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ಇದನ್ನೆಲ್ಲ ನೀಟಾಗಿ ಪುದೀನ ಕೊತ್ತಂಬರಿ ಎಲ್ಲ ನೀಟಾಗಿ ಬಿಡಿಸಿ ವಾಶ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಇದರಲ್ಲಿ. ಅದಾದಮೇಲೆ ನೆಕ್ಸ್ಟು ಒಂದು ಕಟ್ಟಲ್ಲಿ ಒಂದು ಅರ್ಧ ಇರ್ಬೋದು, ಒಂದು ಅರ್ಧ ಕಟ್ಟು ಅಥವಾ ಕಾಲು ಕಟ್ಟಷ್ಟು ನೀವು ಪುದೀನ ಹಾಕ್ಕೊಬೋದು. ಅಂದರೆ ಕೈನಲ್ಲಿ ಒಂದು ಇಡಿ ಬರಬೇಕು. ಪುದೀನ ಇರ್ಬೋದು, ಕೊತ್ತಂಬರಿ ಸೊಪ್ಪು ಇರ್ಬೋದು, ಎರಡೂ ಒಂದೊಂದು ಇಡಿ ಬರೋಷ್ಟು ಹಾಕ್ಕೊಬೇಕು. ಸೊ ಇದೇ ಏನು ತುಂಬಾ ಕಲರ್ ಚೆನ್ನಾಗಿ ಕೊಡುತ್ತೆ ಇದು. ಅದಾದಮೇಲೆ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಇದಕ್ಕೆ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ಈರುಳ್ಳಿ ಹಾಕ್ಕೊತಿದ್ದೀನಿ, ಇನ್ನೊಂದು ಅರ್ಧ ಅಷ್ಟು ಈರುಳ್ಳಿ. ಅದನ್ನು ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ನೀವು ದಪ್ಪ ಬೇಕಾದ್ರೆ ಹೆಚ್ಕೊಬೋದು. ಸಿನ್ಸ್ ಇದನ್ನು ನಾವು ಮಿಕ್ಸಿನಲ್ಲಿ ರುಬ್ಬೋದ್ರಿಂದ ನಾವು ದೊಡ್ಡದಾಗಿ ಹೆಚ್ಕೊಂಡ್ರೆ ಆಗುತ್ತೆ. ಮತ್ತು ಇದೆಲ್ಲ ಹಾಕ್ಕೊಂಡು ನಾವು ಇದನ್ನು ಮಿಕ್ಸಿನಲ್ಲಿ ರುಬ್ಕೊಬೇಕಾಗತ್ತೆ. ಸೊ ನೀರು ಹಾಕ್ಕೊಳ್ದಿರೇ ಹಾಗೆ ಗಟ್ಟಿಗೆ ರುಬ್ಕೊಳ್ಳಿ ಫಸ್ಟು. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಮತ್ತು ಇದ್ರ ಜೊತೆಗೆ ನಾನು ಧನಿಯಾ ಪುಡಿ ಹಾಕ್ಕೊತಿದ್ದೀನಿ 1 ಸ್ಪೂನು ರುಬ್ಬೇಕಾದ್ರೇ. ಸೊ ಈಗ ನಾನು ಫಸ್ಟ್ ಹಂಗೆ ರುಬ್ಕೊಂಡಿದ್ದೆ, ಮತ್ತು ಅದಾದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ರುಬ್ಕೊತಿದ್ದೀನಿ. ಫೈನ್ ಪೇಸ್ಟ್ ಮಾಡ್ಕೋಬೇಕು, ಚೆನ್ನಾಗಿ ರುಬ್ಬಿರಬೇಕು. ಸೊ ಈಗ ನೋಡ್ಬೋದು ನೀವು ಚೆನ್ನಾಗಿ ರುಬ್ಬಿದ್ದೀನಿ. ಮತ್ತು ನಾನು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತೊಗೊತಿದ್ದೀನಿ. ಆವಾಗಲೇ ತೆಂಗಿನಕಾಯಿ ಹಾಕಿರಲಿಲ್ಲ. ಸೊ ಇವಾಗ ನಾನು ತೆಂಗಿನಕಾಯಿ ಹಾಕ್ಕೊತಿದ್ದೀನಿ. ಸೊ ಸಣ್ಣದಾಗಿ ಹೆಚ್ಕೊಂಡ್ರೆ ಆಯಿತು ಅಷ್ಟೆ. ಬೇಗ ನೀಟಾಗಿ ಚೆನ್ನಾಗಿ ರುಬ್ಬುತ್ತೆ. ಇದು ತುಂಬಾ ಕ್ವಿಕ್ಕಾಗುತ್ತೆ ಈ ಅಡುಗೆ ಮಾತ್ರ. ಸೊ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಸೊ ಈಗ ಪೇಸ್ಟ್ ಮಾಡ್ಕೊಂಡಾಯಿತು. ಈಗ ನಾನು ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಇಟ್ಟು ಅದಕ್ಕೆ ಬಾಣಲಿ ಕಾದಿದ ತಕ್ಷಣ ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಸೊ ಎಣ್ಣೆ ಕಾದಿದ ತಕ್ಷಣ ಇಮಿಡಿಯೇಟ್ ನೀವು ಸ್ವಲ್ಪ ಸಣ್ಣಗೆ ಹೆಚ್ಕೊಂಡಿರೋಂಥ ಈರುಳ್ಳಿ ಹಾಕೋಬೇಕು. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಚಕ್ಕೆ ಹಾಕೋಣ. ಸೊ ಈರುಳ್ಳಿ ಕಲರ್ ಚೇಂಜ್ ಆಗಿದ ತಕ್ಷಣ ನಾವು ವಾಶ್ ಮಾಡಿ ಇಟ್ಕೊಂಡಿರೋಂಥ ಚಿಕನ್ ಹಾಕೋಣ. ಸೊ ಚಿಕನ್ ಎಲ್ಲ ಕಲರ್ ಎಲ್ಲ ಚೇಂಜ್ ಆಗಿದ ತಕ್ಷಣ ನೋಡ್ಬೋದು ಎಲ್ಲ ಕಲರ್ ಚೇಂಜ್ ಆಗಿದೆ. ಇದಾದಮೇಲೆ ನಾವು ಇದಕ್ಕೆ ಸೊ ಯಾವಾಗ ನೀರು ಬಿಡೋಕ್ಕೆ ಶುರುವಾಗುತ್ತೆ ಅದಾದಮೇಲೆ ನಾವು ಅವಾಗ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ 1 ಸ್ಪೂನಷ್ಟು. ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು 1 ಸ್ಪೂನಷ್ಟು ಕಲ್ಲುಪ್ಪು ಹಾಕೋಣ. ಮತ್ತು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ನಾವು ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಆಮೇಲೆ ನಾವೇನು ಮಸಾಲೆ ರುಬ್ಕೊಂಡಿದ್ವಲ್ಲ ಗ್ರೀನ್ ಮಸಾಲೆ, ಸೊ ಆ ಎಲ್ಲ ಮಸಾಲೆನೂ ಇದರೊಳಗಡೆ ಹಾಕಬೇಕಾಗತ್ತೆ ನಾವು. ಅದು ಹಾಕಿ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಈಗಲೂ ನಾನು ನೀರು ಹಾಕ್ಕೊಂಡಿಲ್ಲ. ಸೊ ಆಮೇಲೆ ಸ್ವಲ್ಪ ಆದಮೇಲೆ ನೀರು ಹಾಕ್ಕೊಬೇಕು, ಒಂದು 2 ಮಿನಿಟ್ಸ್ ಆದಮೇಲೆ. ಈಗ ನಾನು ಇದಕ್ಕೆ 1 ಗ್ಲಾಸಸ್ ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಅರಿಶಿಣದ ಪುಡಿ ಹಾಕಿದ್ದೀನಿ. ಅದಾದಮೇಲೆ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ನೋಡ್ಬೋದು ನಾನು ಮಿಕ್ಸಿಲಿ ರುಬ್ಬೇಕಾದ್ರೂ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೆ, ಈಗಲೂ ಹಾಕ್ಕೊಂಡಿದ್ದೀನಿ. ನೋಡ್ತೀರ ಲೈಟಾಗಿ ಆಯಿಲ್ ಬಿಡೋಕ್ಕೆ ಶುರುವಾಗ್ತಿದೆ. ಅಂದರೆ ಏನಂದರೆ ನಿಮಗೆ ಗ್ರೇವಿ ಎಷ್ಟು ಬೇಕು ಅಷ್ಟು ತಿಕ್ನೆಸ್ ಮಾಡ್ಕೋಬೋದು ನೀವು ಅಷ್ಟೇ. ಅಂದರೆ ಇವಾಗ ನೀವು ನೀರು ಹಾಕ್ಕೊಂಡು ಫಸ್ಟು ಚೆನ್ನಾಗಿ ಬೇಯೋದಕ್ಕೆ ನೀರು ಹಾಕ್ಕೋಬೇಕು. ಆಮೇಲೆ ನೀರು ಲೆವೆಲ್ ಕಮ್ಮಿ ಆಗ್ತಿದೆ ಅಂದಾಗ ಆಲ್ಮೋಸ್ಟ್ ಆಗಿದೆ ಅಂತ ಅರ್ಥ. ಆವಾಗ ನೀವು ಆಫ್ ಮಾಡ್ಕೋಬೋದು. ಬಟ್ ಚಿಕನ್ ನೀವು ಒಂದ್ಸಲಿ ತಿಂದು ನೋಡಿ ಬೆಂದಿದೆಯಾ ಇಲ್ವಾ ಅಂತ. ಲೈಕ್ ಮಿನಿಮಮ್ ಒಂದು 15 ಮಿನಿಟ್ಸ್ ಆದರೂ ಬೇಕು ಇದಾಗೋದಕ್ಕೆ. ಸೊ 15 ಮಿನಿಟ್ಸ್ ಆದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಸೊ ನಾನು ಈ ಕನ್ಸಿಸ್ಟೆನ್ಸಿ ಏನು ಬಂದಿದೆಯಲ್ಲ, ಸೊ ಇಷ್ಟು ಬಂದಾಗಲೇ ನಾನು ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊತಿದ್ದೀನಿ. ಸೊ ಇಷ್ಟು ಬಂದರೆ ಸಾಕು, ಚೆನ್ನಾಗಾಗಿರುತ್ತೆ. ಯಾಕಂದರೆ ನಾನು ಮುದ್ದೆಗೆಲ್ಲ ಯೂಸ್ ಮಾಡೋದ್ರಿಂದ ನಾನು ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ಅಂತ ಅಂದ್ಬಿಟ್ಟು ನಾನು ಇಷ್ಟಕ್ಕೆ ಆಫ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಅದೇ ಸ್ವಲ್ಪ ಗಟ್ಟಿ ಆಗುತ್ತೆ ಗ್ರೇವಿ. ಸೊ ನಾನು ಇವಾಗ ನಿಂಬೆಹಣ್ಣೆಲ್ಲ ಹಾಕ್ಕೊಂಡಿದ್ದೆ, ಮಿಕ್ಸ್ ಮಾಡಿ ಚೆನ್ನಾಗಿ ನಾನೀಗ ಸ್ಟವ್ನ ಆಫ್ ಮಾಡ್ಕೊತೀನಿ. ಮತ್ತು ಆಫ್ ಮಾಡಿ ಇದನ್ನು ನಾನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತೀನಿ. ಸೊ ಇದನ್ನು ಮುದ್ದೆ ಜೊತೆಗೆ ಇರ್ಬೋದು, ನಾಗಲೇ ಹೇಳ್ದಂಗೆ ರೈಸ್ ಜೊತೆ ಇರ್ಬೋದು, ಪೂರಿ ಚಪಾತಿ, ಸೊ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಇದು. ಮತ್ತು ಎಲ್ಲ ಏಜವರು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಸ್ಪೈಸಿ ಅಂತ ಅಷ್ಟೊಂದು ಏನು ಅನಿಸಲ್ಲ. ನಾವು ಈವನ್ ಹಸಿಮೆಣ್ಸಿನ್ಕಾಯಿ ಪೆಪ್ಪರ್ ಹಾಕಿದರೂ ಅಷ್ಟು ಸ್ಪೈಸಿ ಅನಿಸಲ್ಲ.
ಏಕೆಂದರೆ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎಲ್ಲ ಹಾಕಿರ್ತೀವಲ್ಲ, ಸೊ ಹಂಗಾಗಿ ಅಷ್ಟು ಸ್ಪೈಸಿ ಅನಿಸಲ್ಲ. ಮತ್ತು ಧನೆ ಪುಡಿ ಕೂಡ ಹಾಕಿರ್ತೀವಿ. ಸೊ ಅದು ಬಿಟ್ಟು ಬೇರೆ ಯಾವುದೂ ಸ್ಪೈಸ್ ಹಾಕಿರಲ್ವಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ನೋಡ್ತಿರ್ಬೋದು ಸರ್ವಿಂಗ್ ಬೌಲಿಗೆ ಹಾಕಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ನೀವು ಮನೆಯಲ್ಲಿ ಮಾಡಿ ಈ ಟೇಸ್ಟ್ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನೀವು